ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮೊದಲ ಬಾರಿಗೆ 10 ಆಂಬ್ಯುಲೆನ್ಸ್ ಉಚಿತವಾಗಿ ಬಿಟ್ಟು ಜನರಿಗೆ ತುರ್ತು ಆರೋಗ್ಯ ಸೇವೆಯನ್ನು ಒದಗಿಸಿದ ಅಮ್ಮ ಆಂಬ್ಯುಲೆನ್ಸ್ ಇವತ್ತಿಗೆ 1 ವರ್ಷ ಪೂರೈಸಿದ್ದು ಇಂದು ನಗರದ ಶನಿ ಮಹಾತ್ಮ ದೇವಾಲಯದಿಂದ ಸ್ವತಃ ಪ್ರದೀಪ್ ಈಶ್ವರ್ ಆಂಬ್ಯುಲೆನ್ಸ್ ಚಲಾಯಿಸಿ ತಮ್ಮ ತಾಯಿಯನ್ನು ನೆನಪಿಸಿಕೊಂಡು ಸಂಭ್ರಮಾಚರಣೆ ಮಾಡಿದರು. ನಗರದ ಶನಿ ಮಹಾತ್ಮ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸ್ವತಃ ಪ್ರದೀಪ್ ಅವರೇ ಆಂಬ್ಯುಲೆನ್ಸ್ ಚಲಾಯಿಸಿಕೊಂಡು ಜಿಲ್ಲಾಸ್ಪತ್ರೆಗೆ ಬಂದು ತುರ್ತು ಘಟಕದಲ್ಲಿರುವ ರೋಗಿಗಳ ಕ್ಷೇಮ ಸಮಾಚಾರ ವಿಚಾರಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ 1 ವರ್ಷದಲ್ಲಿ 2,000 ರೋಗಿಗಳಿಗೆ ಸರ್ವಿಸ್ ಕೊಟ್ಟಿದ್ದೇವೆ. ತುಂಬಾ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿದ್ದ ಅದೆಷ್ಟೋ ಪ್ರಕರಣಗಳಲ್ಲಿ ಜೀವ ಉಳಿಸೋ ಕೆಲಸ ಮಾಡಿದೆ. ರಾತ್ರಿ 12-1 ಗಂಟೆಯಲ್ಲೂ ನಮ್ಮ ಆಂಬ್ಯುಲೆನ್ಸ್ ಸರ್ವಿಸ್ ನೀಡಿದೆ. ರಾತ್ರಿ ಹಗಲು ಅನ್ನದೇ ದುಡಿದ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಆಂಬ್ಯುಲೆನ್ಸ್ ಜನರಲ್ ಆಗಿ ಯಾರು ಬೇಕು ಸರ್? ಬಡವರಿಗೆ, ಶ್ರೀಮಂತರಿಗೆ ಎಮರ್ಜೆನ್ಸಿ ಆದರೆ ಕಾರುಗಳಲ್ಲೋ ಇಲ್ಲ ಬಾಡಿಗೆ ಕಾರುಗಳಲ್ಲೋ ಹೋಗ್ತಾರೆ. ಬಡವರು ಕೂಲಿ ಮಾಡೋರಿಗೆ 4-5 ಸಾವಿರ ರೂಪಾಯಿ ಆಂಬ್ಯುಲೆನ್ಸ್ ಬಾಡಿಗೆ ಕಟ್ಟೋಕ್ಕೂ ಇರಲ್ಲ. ಅಂಥವ್ರಿಗೆ ಇದು ಅನುಕೂಲ ಆಗಿದೆ. ಮತ್ತು ಪ್ರತಿ ಮನೆಯಲ್ಲೂ ಅಮ್ಮ ಆಂಬ್ಯುಲೆನ್ಸ್ ನಂಬರ್ ಇದೆ. ಸೊ ಲಾಸ್ಟ್ ಟೈಮ್ ಪಾಂಪ್ಲೆಟ್ ಥರ ಕೊಟ್ಟಿದ್ದೆ. ಈ ಸಲ ನಾನು ಸೀರೆ ಕೊಡುವಾಗ ಆ ಕವರ್ ಮೇಲೇ ನಂಬರ್ ಪ್ರಿಂಟ್ ಮಾಡಿದ್ದೆ, ಜನಕ್ಕೆ ಸಿಗಬೇಕು ಅಂತ. ಮತ್ತು ಭಾಳಷ್ಟು ಜನ ಅದ್ರ ಬೆನಿಫಿಟ್ ತೊಗೊತಾ ಇದ್ದಾರೆ. ನಾನು ಎಲ್ಲ ನಮ್ಮ ಡ್ರೈವರ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಯಶಸ್ಸು ಇದು ನಿರಂತರವಾಗಿರುತ್ತೆ. ನಾನು ಕೊಟ್ಟು ಮಾತಂತೆ ಆಂಬ್ಯುಲೆನ್ಸ್ ಆಗ್ತದೆ. ಇನ್ನು ಆಂಬ್ಯುಲೆನ್ಸ್ ಚಾಲಕ ಗಂಗರಾಜ್ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ, ಪ್ರದೀಪಣ್ಣ ನೀಡಿದ ಅವಕಾಶದಿಂದ ಸಾವಿರಾರು ರೋಗಿಗಳಿಗೆ ಸೇವೆ ಸಲ್ಲಿಸಿದ್ದೇವೆ. ರಾತ್ರಿ 1 ಗಂಟೆಯಲ್ಲೂ ಕರೆಗೆ ಸ್ಪಂದಿಸಿದ್ದೇವೆ. ನನ್ನ 1 ವರ್ಷದ ಸರ್ವಿಸ್ನಲ್ಲಿ ಹೈವೇಯಲ್ಲಿ ನಡೆದ ಡೆಡ್ಲಿ ಅಪಘಾತದಲ್ಲಿ 13 ಜನ ತೀರಿಕೊಂಡ ಘಟನೆ, ಕೆರೆಯಲ್ಲಿ ಗಾಡಿ ಉರುಳಿ 4 ಜನ ತೀರಿಕೊಂಡ ಘಟನೆ, ಕಣ್ಣಲ್ಲಿ ನೀರು ಬರಿಸಿದೆ ಅಂತ ಗದ್ಗದಿತರಾದರು. ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಮ್ಮಂದರು ಆ ಥರ ಅಂದ್ಕೊಂಡೆ ನಾವು ಕೆಲಸ ಮಾಡಿದ್ವಿ. ಪ್ರತಿಯೊಬ್ಬರು ನೈಟಲ್ಲಿ ಯಾವುದಾದ್ರು ಆಕ್ಸಿಡೆಂಟ್ ಆದರೂ ಅವ್ರು ರೋಡ್ನಾಗ ನೋಡ್ದಿರ ನಮಗೆ ನೋಡ್ತಾ ಇದ್ದರೆ ನಮ್ಮ ಅಕ್ಕ ತಂಗಿರು, ನಮ್ಮ ಅಮ್ಮಂದಿರು, ಮಕ್ಕಳು ಎಲ್ಲ ನೆನಪು ಬರ್ತಾರೆ. ಆ ಥರ ಇದ್ದಾಗ ಅವರು ನಮ್ಮ ರಿಲೇಟಿವ್ ಥರನೇ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಅಂದರೆ 14 ಜನ ಸತ್ತೋಗಿದ್ದಾರೆ ಒಂದೇ ಘಟನೆ. ಆಮೇಲೆ ಇಲ್ಲಿ ಕೆರೆ 4 ಜನ ಡೆತ್ತಾದರು. ಅದೊಂದು ದೊಡ್ಡ ಘಟನೆ. ಪಾಪ ಅವರು ಫ್ಯಾಮಿಲಿ ಅಕ್ಕ ತಂಗಿರ ಹೆಂಡ್ರು ಮಕ್ಕಳಿಗೆ ಪಾಪ ಏನಿರುತ್ತೆ, ಏನು ಮಾಡ್ಕೊಂಡಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.